ಹಲೋ ಗೈಸ್, ವೆಲ್ಕಮ್ ಟು ಮೈ ವ್ಲಾಗ್. ಇವತ್ತು ನಾವು ಬಟರ್ ಪಾಲಕ್ ಪನ್ನೀರ್ ಮಾಡ್ತಾಯಿದ್ದೀವಿ. ಸೊ ಬಟರ್ ಪಾಲಕ್ ಪನ್ನೀರ್ ಮಾಡೋಕ್ಕೆ 2 ಪ್ಯಾಕ್ ಆಗುವಷ್ಟು ಪನ್ನೀರ್ ಮತ್ತು 2 ಕಟ್ ಆಗುವಷ್ಟು ಪಾಲಕ್ನ ತೊಗೊಂಡಿದ್ದೀವಿ. ಇವಾಗ ಕಡಾಯಿಯಲ್ಲಿ 2 ಕಪ್ಸ್ ಆಫ್ ವಾಟರ್ ಆ್ಯಡ್ ಮಾಡಿಕೊಂಡು ಟೊಮ್ಯಾಟೊ ಮತ್ತು ಗ್ರೀನ್ ಚಿಲ್ಲಿನ ಆ್ಯಡ್ ಮಾಡ್ಕೊತಾ ಇದ್ದೀವಿ. ಈ ಥರ ಬಾಯ್ಲ್ ಆಗಿರೋ ಸಮಯದಲ್ಲಿ ನಾವು ಪಾಲಕ್ನ ಆ್ಯಡ್ ಮಾಡ್ಕೊತಾ ಇದ್ದೀವಿ. ನಾವಿಲ್ಲಿ 2 ಕಟ್ ಪಾಲಕ್ನ ತೊಗೊಂಡಿದ್ದೀವಿ 2 ಪ್ಯಾಕ್ ಪನ್ನೀರ್ಗೆ. ನಾವು ಹಸಿಮೆಣಸಿನ್ಕಾಯಿ ಮತ್ತು ಟೊಮ್ಯಾಟೋನ ಜಾರ್ಗೆ ಹಾಕ್ಕೊಂಡಿದ್ದೀವಿ. ಇವಾಗ ಸೊಪ್ಪು ಮಾತ್ರ ಬೇಯ್ತಿದೆ. ಇವಾಗ ಫ್ಲೇಮ್ನ ಆಫ್ ಮಾಡಿ ಕೋಲ್ಡ್ ವಾಟರ್ಗೆ ನೀವು ಒಂದು ತಪ್ಪಲೆ ಅದನ್ನು ತೊಗೊಂಡು ಕೋಲ್ಡ್ ವಾಟರ್ಗೆ ಪಾಲಕ್ನ ಆ್ಯಡ್ ಮಾಡ್ಕೊಳ್ಳಿ. ಐಸ್ ಕ್ಯೂಬ್ಸು ಆ್ಯಡ್ ಮಾಡ್ಕೋಬೋದು. ಇವಾಗ ಗ್ರೀನ್ ಚಿಲ್ಲಿ, ಟೊಮ್ಯಾಟೊ ಮತ್ತು ಪಾಲಕ್ನ ಈ ಥರ ಗ್ರೈಂಡ್ ಮಾಡ್ಕೊಳ್ಳಿ. ಇವಾಗ ನಾವು ಪನ್ನೀರನ್ನ ಕಟ್ ಮಾಡ್ತಾಯಿದ್ದೀನಿ. ಪನ್ನೀರನ್ನ ಕ್ಯೂಬ್ಸಾಗಿ ಕಟ್ ಮಾಡಿಕೊಂಡು ಒಂದು ಸ್ಮಾಲ್ ಬೌಲ್ಗೆ ಹಾಕ್ಕೊಂಡು ಸಾಲ್ಟ್ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ಅದನ್ನ ಸೈಡ್ಗಿಡಿ. ನಾವಿಲ್ಲಿ 5 to 6 ಆನಿಯನ್ಸ್ನ ಆ್ಯಡ್ ಮಾಡ್ಕೊತಾ ಇದ್ದೀವಿ. ಇವಾಗ ಫ್ಲೇಮ್ ಆನ್ ಮಾಡಿ ಕಡಾಯಿ ಇಟ್ಕೊಳ್ಳಿ. ಇವಾಗ ನಾವು ಆಯಿಲ್ ಆ್ಯಡ್ ಮಾಡಿಬಿಟ್ಟು ಕಟ್ ಮಾಡ್ಕೊಂಡಿದ್ರಲ್ಲ ಆ ಪನ್ನೀರನ್ನ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಒಂದು ಮಿಕ್ಸ್ ಕೊಟ್ಟಿದ್ವಿ. ಮತ್ತು ಅದು ಕುಕ್ ಆದಮೇಲೆ ನಾವು ಬೌಲಲ್ಲಿ ಇಟ್ಕೊಳ್ಳೋಣ. ಇವಾಗ ಪ್ಯಾನ್ಗೆ ಬಟರ್ ಹಾಕ್ಕೊಂಡ್ರಿ, 1 ಕ್ಯೂಬ್ ಆಗುವಷ್ಟು ಬಟರ್. ಆಮೇಲೆ ನಾವು ಗಾರ್ಲಿಕ್ನ ಚಾಪ್ ಮಾಡಿರೋದನ್ನ ನಾವು ಬಟರ್ಗೆ ಆ್ಯಡ್ ಮಾಡ್ಕೊತಾ ಇದ್ದೀವಿ. ಇವಾಗ ಕಟ್ ಮಾಡ್ಕೊಂಡಿರೋಂಥ ಆನಿಯನ್ಸ್ನ ಆ್ಯಡ್ ಮಾಡ್ಕೊಳ್ಳೋಣ ಹಾಗೂ ಫ್ರೈ ಕೊಡೋಣ. ಈ ಥರ ಆನಿಯನ್ ಲೈಟ್ ಪಿಂಕ್ ಆದಮೇಲೆ ಹಾಕ್ತಾ ನಾವು ಒಂದು 5 ಮಿನಿಟ್ಸ್ಗೂ ಚೆನ್ನಾಗಿ ಕಲಿಸ್ಕೊಡ್ಬೇಕಾಗುತ್ತೆ. ಇವಾಗ ಟರ್ಮರಿಕ್ ಪೌಡ್ರ್ ಆ್ಯಡ್ ಮಾಡಿಬಿಟ್ಟು ಮಸಾಲ ಅಂದರೆ ನಾವು ರುಬ್ಬಿಟ್ಕೊಂಡಿದ್ರಲ್ಲ ಪಾಲಕ್, ಟೊಮ್ಯಾಟೊ, ಹಸಿಮೆಣ್ಸಿನ್ಕಾಯಿನ ಆ್ಯಡ್ ಮಾಡಿಕೊಂಡು ಕಲಿಸ್ಕೊಡೋಣ. ನಾವು ಇದನ್ನ 5 ನಿಮಿಷಕ್ಕೂ ಎತ್ತಿ ನೋಡಿಬಿಟ್ಟು ಚೆನ್ನಾಗಿ ಆ ಪಾಲಕ್ನ ವಾಸನೆ ಹೋಗೋ ಗಂಟನೂ ನಾವು ಚೆನ್ನಾಗಿ ಮಿಕ್ಸ್ ಮಾಡಿ ಕೊಡ್ತಾ ಇರೋಣ. ಇವಾಗ ಇದಾಗಿದೆ. ಇವಾಗ ನಾವು ಪನ್ನೀರನ್ನ ಆ್ಯಡ್ ಮಾಡ್ಕೊಳ್ಳೋಣ. ಫ್ರೈ ಮಾಡಿರೋ ಪನ್ನೀರಲ್ಲಿ ಸ್ವಲ್ಪ ನಮಗೆ ಉಪ್ಪು ಮಿಸ್ ಮಾಡಿಬಿಟ್ಟಿದ್ದೀವಿ ವಿಡಿಯೋದಲ್ಲಿ. ಸೊ ಉಪ್ಪನ್ನ ಆ್ಯಡ್ ಮಾಡ್ಕೊಳ್ಳಿ ಪನ್ನೀರ್ಗೆ. ಥರ ಕಲಿಸ್ತಾ ಇರಿ. ನಾವು ಕಲಸಿ ಕೊಡ್ತಾಯಿದ್ದೀವಿ ಮಿಡಲಲ್ಲಿ. ಇವಾಗ ನಾವು ಬಟರ್ನ ಆ್ಯಡ್ ಮಾಡ್ಕೊಂಡಿದ್ದೀವಿ. ಆದಮೇಲೆ ನೀವು ಎವರೆಸ್ಟ್ ಕಿಚನ್ ಕಿಂಗ್ ಮಸಾಲಾನ ಯೂಸ್ ಮಾಡ್ಕೊಬೋದು. ಇವಾಗ ನಾವು ಕಸ್ತೂರಿ ಮೇಥಿನ ಫ್ರೈ ಮಾಡ್ಕೊಂಡಿದ್ವಿ ಪ್ಯಾನಲ್ಲಿ, ಅದನ್ನ ಹಾಕ್ಕೊತಿದ್ದೀವಿ. ಆ್ಯಡ್ ಮಾಡಿಕೊಂಡು ಇವಾಗ ಒಂದು ಒಳ್ಳೆ ಮಿಕ್ಸ್ ಕೊಡ್ತಾಯಿದ್ದೀವಿ. ಈ ರೆಸಿಪಿ ಬಂದು ಚಪಾತಿಗೆ, ರೈಸ್ಗೆ ತುಂಬ ಚೆನ್ನಾಗಿರುತ್ತೆ. ಟ್ರೈ ಮಾಡಿ ನೋಡಿ. ಆ್ಯಂಡ್ ಹೇಗಿತ್ತು ಅಂತ ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು.